ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿ ಸುರಭಿ ವೆಂಕಟೇಶ್. ಬೆಳಗ್ಗೆ ತಿಂಡಿ ಕಮ್ ಊಟ ಹತ್ರ ಪಲಾವ್ ಮಾಡ್ತಾ ಇದ್ದೀನಿ. ಎಲ್ಲ ತರಕಾರಿಗಳು ಹಾಕಿ ಪಲಾವ್. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಡೀಟೇಲಾಗಿ ನಮ್ಮ ಟೆರೇಸ್ ಗಾರ್ಡನ್ನಲ್ಲಿ ಬೆಳೆದಿರೋಂಥ ಚೆರಿ ಟೊಮ್ಯಾಟೋಸ್ ತುಂಬ ಬೆಳೆಯೋಕ್ಕೆ ಶುರುವಾಗಿದೆ. ಆಮೇಲೆ ಇದು ಯಾವ ಸೀಸನ್ ಆದರೂ ನಿಮಗೆ ಈ ಥರ ಟೊಮ್ಯಾಟೋಗಳು ನಾರ್ಮಲಾಗಿ ಸಿಗ್ತಾನೆ ಇರುತ್ತೆ. ಹಾಗಾಗಿ ಇದನ್ನು ಹಾಕಿದ್ದೀನಿ. ಇದಾಗಲೇ 3ನೇ ಸಲ 4ನೇ ಸಲ ಇಷ್ಟಿಷ್ಟು ಕಿತ್ಕೋತಾ ಇರೋದು. ಸಲಾಡ್ ಹಾಕೊಳ್ಳೋಕೆ ತುಂಬ ಚೆನ್ನಾಗಿದೆ, ಕಟ್ ಮಾಡಿ ಹಾಕೋತೀರಾ ಅಂತ. ಬಟ್ ನನಗೆ ಇವತ್ತು ಸಲಾಡ್ ಮಾಡೋ ಪ್ಲ್ಯಾನ್ ಇರಲಿಲ್ಲ, ಯಾಕೆಂದರೆ ಆಚೆ ಸ್ವಲ್ಪ ಕೆಲಸ ಇತ್ತು. ಅದಕ್ಕೆ ಪಲಾವ್ಗೆ ಇದನ್ನು ಹಾಕೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇದನ್ನು ನಮ್ಮ ಟೆರೇಸಲ್ಲೇ ಬಿಟ್ಟಿದ್ದು, ಲೈಕ್ ಒಂದೇ ಒಂದು ಚೆನ್ನಾಗಿ ಹಣ್ಣಾಗಿತ್ತು ಅಂತ ಕಿತ್ಕೊಂಡು ಬಂದೆ. ಇದೊಂದಿದೆ. ಆಮೇಲೆ ಇಲ್ಲಿ ನಿಮಗೆ ಹೋದ್ಸಲ ತೋರಿಸಿದೆ ಅಲ್ವಾ, ಹಲಸಂದೆ ಕಾಳು ಹಾಕಿದ್ದೀನಿ ಅಂತ. ಸುಮಾರು ಆ್ಯಕ್ಚುಲಿ ಒಂದು 1/4 kg ಒಟ್ಟಿಗೆ ಸಿಗುತ್ತೆ. ಆದರೆ ಒಂದೇ ಒಂದು ಸ್ವಲ್ಪ ಬಲಿತಾ ಇತ್ತು, ಕಿತ್ಕೊಂಡು ಕಾಳು ತೆಗಿಯೋ ಥರ ಇತ್ತು ಅಂತ ತೆಗೆದಿದ್ದೀನಿ. ಫ್ರೆಶ್ ಆಗಿದೆ. ಇಷ್ಟು ಏನು ಉಸ್ಲಿಲ್ಲ ಮಾಡ್ಕೊಳಕ್ಕಾಗಲ್ಲ. ಒಟ್ಟಿಗೆ ಒಂದು 1/4 kg ನೆಕ್ಸ್ಟಲ್ಲಿ ಬರ್ಬೋದು ಅಂತ ಅಂದ್ಕೊಂಡಿದೆ. ಅದಕ್ಕೆ ಇದನ್ನು ಕಿತ್ಕೊಂಡು ಪಲಾವ್ಗೆ ಹಾಕೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಹುರುಳಿಕಾಯಿ, ಕ್ಯಾರೆಟ್ ಎಲ್ಲನೂ ರೆಡಿ ಮಾಡಿಕೊಂಡು ಸಿಂಪಲ್ಲಾಗಿ ಪಲಾವ್ ಮಾಡಿ ಆ್ಯಕ್ಚುಲಿ ಆಚೆ ಹೊರಟಿದೆ. ಸ್ವಲ್ಪ ಆಚೆ ಕೆಲಸ ಇತ್ತು ಅಂತ ಹೊರಟಿದೆ. ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೆ. ನಿಮ್ಗಳಿಗೂ ತೋರಿಸ್ತೀನಿ. ಸ್ಯಾಂಕಿ ಟ್ಯಾಂಕ್ ರೋಡ್ ಹತ್ರ ಹೋಗ್ತಾ ಇದೀವಿ. ಆ್ಯಂಡ್ ಏನೇನು ಪ್ಲ್ಯಾನ್ ಅನ್ನೋದು ಗೊತ್ತಿಲ್ಲ. ಲೈಕ್ ಆಚೆ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ಮನೆಯಲ್ಲಿ ಪಲಾವ್ ಮಾಡಿಬಿಟ್ಟು ಹೋಗ್ಬಿಟ್ರೆ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನೇನು ಹಬ್ಬಗಳು ಸಾಕಷ್ಟು ಶುರುವಾಗ್ತದೆ. ಶ್ರಾವಣ ಮಾಸ ಶುರುವಾಗ್ತಿದ್ದಂಗೆ ಹಬ್ಬಗಳ ಸರದಿ. ಹಾಗಾಗಿ ನಾನು ರೀಸೆಂಟಾಗಿ ಚಿಕ್ಕಪೇಟೆಗೆ ಹೋದಾಗ ಬಳೆಗಳನ್ನ ತೊಗೊಂಡು ಬಂದು ಇಟ್ಬಿಟ್ಟಿದ್ದೀನಿ. ತುಂಬ ಜನ ಕೇಳ್ತಿರ್ತೀರಲ್ವ ಈ ಥರದ್ದೆಲ್ಲ ನಮಗೂ ತೋರಿಸಿ ಅಂತ. ಬಟ್ ನಾನು ಹೋದಾಗ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ತುಂಬ ಸ್ವಲ್ಪ ಬ್ಯುಸಿ ಇದ್ದೆ. ಆ್ಯಂಡ್ ಕೈಯಲ್ಲಿ ಫುಲ್ಲು ಲಗೇಜ್ಗಳೆಲ್ಲ ಇತ್ತು. ಇದು ಒಂದು ತೋಡ ಅಂತ ಕರೀತಾರೆ, ಗಾಜಿನ ಬಳೆಗಳು. ಕೊಡೋಕ್ಕೆ ಒಂದೇ ಡಜನ್ ತೊಗೊಂಡು ಬಂದರೆ ಹೋಲ್ಸೇಲಲ್ಲಿ ಬೇಕು ಅಂದಾಗ ರೇಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಥರದ್ದು ಒಂದು ಸೆಟ್ಟಲ್ಲಿ ತೊಗೊಂಡ್ಬರ್ಬೋದು. ಬಟ್ ಒಂದೇ ಕಲರ್ ನಾನು ತೊಗೊಂಬಂದಿರೋದು. ತೋರಿಸ್ತೀನಿ ನಿಮಗೂ ಯಾವ ಥರ ಬರುತ್ತೆ ಅಂತ. ಕ್ಲೀನಾಗಿ ಪ್ಯಾಕ್ ಮಾಡಿರ್ತಾರೆ. ಇದನ್ನು ನಾವು ನಮಗೆ ಡಜನ್ ಬೇಕಾದರೆ ಡಜನ್, ಅರ್ಧ ಡಜನ್ ಬೇಕಾದ್ರೆ ಅರ್ಧ ಡಜನ್ ಥರ ಸೆಪ್ರೇಟ್ ಮಾಡ್ಕೋಬೇಕಾಗತ್ತೆ. ಹಸಿರುದು ಗಾಜಿನ ಬಳೆ ತೊಗೊಂಡು ಬಂದಿರೋದು. ಇದು ಹೂವಿನ ಬಳೆ ಅಂತಾರಲ್ಲ ಆ ಥರದ್ದು. ಎಲ್ಲ ಸೈಜ್ಗಳಲ್ಲೂ ಸಿಗುತ್ತೆ, ಕಲರ್ಸ್ಗಳು ಸಾಕಷ್ಟು ಸಿಗುತ್ತೆ. ಬಟ್ ನನಗೆ ಹಸಿರು ಇರಲಿ ಅಂತ ಹಸಿರು ಬಳೆನ ತೊಗೊಂಡು ಬಂದೆ. ಇದು ಒಂದು ತೋಡ. ನೀವು ಹೋಲ್ಸೇಲಲ್ಲಿ ಹೋದರೆ ಅಂಗಡಿಗಳಿಗೆ ಈ ಥರ ಫುಲ್ ತೊಗೋಬೇಕಾಗತ್ತೆ. ಇದರೊಳಗೆ ಅವ್ರು ಹೇಳಿರೋ ಪ್ರಕಾರ 12 ಡಜನ್ ಬರುತ್ತೆ ಅಂತ ಹೇಳಿದ್ದಾರೆ. ಕೆಲವು ಬಳೆಗಳು ಮುರಿದೋಗಿರುತ್ತೆ, ಲೈಕ್ ಅವ್ರು ಪ್ಯಾಕ್ ಮಾಡಬೇಕಾದ್ರೆ ಎಲ್ಲನೂ. ಇದಕ್ಕೆ ಕೊಟ್ಟಿದ್ದು 160 ರೂಪಾಯಿ ಕೊಟ್ಟೆ, ಅಂದರೆ ಒಂದು ಸೆಟ್ಗೆ. ಇವುಗಳು ಬೇಕಿದ್ರೆ ಯಾವಾಗಾದ್ರೂ ಚಿಕ್ಕಪೇಟೆಗೆ ಹೋಗ್ತೀರಾ ಅಂತಂದ್ರೆ ಪರ್ಚೇಸ್ ಮಾಡಿ ತೊಗೊಂಡು ಬರ್ಬೋದು. ಇಲ್ಲ ನೀವು ನಿಮ್ಮನೆ ಹತ್ರ ಹೋಲ್ಸೇಲ್ ಅಂಗಡಿಗಳಿಗೆ ಹೋಗ್ತೀರಾ ಅಂದರೆ ಅಲ್ಲೂ ತೊಗೋದು. ಬಟ್ ರೇಟ್ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಇಲ್ಲದೇ ಇವೆಲ್ಲ ಯೂಶಲಿ ಡಜನ್ನೇ 30-40 ರೂಪಾಯಿ ಆಗುತ್ತೆ. ಈ ಥರ ತೊಗೊಂಡ್ರೆ ಬೆಸ್ಟ್. ಯಾರಾದರೂ ಹಬ್ಬಕ್ಕೆಲ್ಲಾದ್ರೂ ಕೊಡೋರಿಗೆ ಬೇಕು ಅಂದರೆ. ಇನ್ನೇನು ಆಷಾಢ ಮಾಸ ಮುಗಿದು ಶ್ರಾವಣ ಮಾಸ ಶುರುವಾಯಿತು ಅಂದರೆ ಸಾಕಷ್ಟು ಹಬ್ಬಗಳು ಇವೆಲ್ಲ ಶುರುವಾಗುತ್ತಲ್ಲ. ಸೊ ಹಾಗೆ 6 ಬ್ಲೌಸ್ಗಳನ್ನ ಸ್ಟಿಚಿಂಗ್ಗೆ ಕೊಟ್ಟಿದೆ, ಇಸ್ಕೊಂಡು ಬಂದಿದ್ದೀನಿ. ಇದರೊಳಗೆ 1-2 ಹೊಸ ಸೀರೆನೂ ಇದೆ, ಅದನ್ನು ನಿಮ್ಗಳಿಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಅದಕ್ಕಿಂತ ಮುಂಚೆ ನನ್ನ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ನಲ್ಲಿ 30 ಡೇಸ್ ನನ್ನ ಹತ್ರ ಇರುವಂಥ KSIC ಸೀರೆಗಳನ್ನ ತೋರಿಸ್ತಾ ಇದ್ದೀನಿ, ಒಂದೊಂದು ದಿನ ಒಂದೊಂದು ಇಟ್ಕೊಂಡು. ಸೊ ಯಾರ್ಯಾರು ಇನ್ನೂ ನೋಡಿಲ್ವೋ ಡೆಫಿನೆಟ್ಲಿ ನನ್ನ ಸ್ವರ ಮಾಧ್ಯಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದನ್ನ ಮಿಸ್ ಮಾಡಿಬಿಡಿ. ಇಲ್ಲೂ ಮಧ್ಯ ಹಾಕ್ತಾ ಹೋಗ್ತೀನಿ, ಬಟ್ ಅಲ್ಲಿ ರೆಗ್ಯುಲರಾಗಿ ಅದನ್ನು ಹಾಕ್ತಾ ಇದ್ದೀನಿ. ಸೊ ಯಾರ್ಯಾರು ನೋಡಿಲ್ವೋ ಅದನ್ನು ನೋಡಿ ಹಾಗೆ ಫಾಲೋ ಮಾಡೋದನ್ನ ಮಿಸ್ ಮಾಡಿಬಿಡಿ. ರೀಸೆಂಟಾಗಿ ಒಂದು ಸೀರೆ ನನಗೆ ಗಿಫ್ಟ್ ಕೊಟ್ಟಂಥ ಸ್ಯಾರಿ ಇದು, ತೋರಿಸ್ತೀನಿ. ಟಸಾರ್ ಸ್ಯಾರಿ ಚೆನ್ನಾಗಿದೆ, ಫ್ಯಾಬ್ರಿಕ್ ತುಂಬ ಸಾಫ್ಟಾಗಿ ಇದೆ. ಅದಕ್ಕೆ ಒಂದು ಬಾರ್ಡರ್ ಆ್ಯಂಡ್ ಮೋಟಿವ್ಗೆ ಈ ಥರ ನಿಮಗೆ ಕಾಣಿಸ್ತಿದೆಯಾ, ಪಕ್ಷಿದು ಒಂದು ಮೋಟಿವ್ ಥರ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಸ್ಯಾರಿ, ಒಳ್ಳೆ ಕಲರ್, ಪರ್ಪಲಿಶ್ ವೈನ್ ಥರ ಇದೆ. ಆ್ಯಂಡ್ ಇದಕ್ಕೆ ಒಂದು ಸಿಂಪಲ್ ಪಲ್ಲು ಏನು ತುಂಬ ಗ್ರ್ಯಾಂಡಾಗಿ ಬರಲ್ಲ, ಇಷ್ಟೇ. ಸೊ ನನಗನ್ಸೋ ಪ್ರಕಾರ ಅರೌಂಡ್ ಒಂದು 3,500 to 4,000 ರುಪೀಸ್ ಇರ್ಬೋದು ಅಂತ ಅನ್ಕೋತೀನಿ. ಸಕ್ಕತ್ತಾಗಿದೆ ಸ್ಯಾರಿ. ಅದಕ್ಕೆ ಇದರದೊಂದು ಬ್ಲೌಸ್ನ ಸ್ಟಿಚ್ ಮಾಡೋಣ ಅಂತ ಕೊಟ್ಟಿದ್ದೆ. ಹಾಗೆ ನಾನು ಆ್ಯಕ್ಚುಲಿ ಕಾಶಿಗೆ ಹೋದಾಗ ನನಗೆ ಅಂತ ಏನೂ ಪರ್ಚೇಸ್ ಮಾಡ್ಕೊಂಡಿರಲಿಲ್ಲ ಸೀರೆ. ಬಟ್ ಒಂದಷ್ಟು ಅವರು ಸ್ಟಾಕ್ನ ಕಳಿಸಿದ್ರಲ್ಲ, ಆವಾಗ ಅವ್ರ ಫೋಟೋಸ್ ಕಳಿಸಿದಾಗ ಲೈಕ್ ನನಗೊಂದು ಆಸೆ ಆಯಿತು ಅಂತ ನಾನೊಂದು ಇಟ್ಕೊಂಡಿದ್ದೀನಿ. ಬನಾರಸ್ ಸಿಲ್ಕ್ ಸಾರಿ, ಬ್ಲ್ಯಾಕ್ ಕಲರ್. ಮತ್ತೆ ಏಕೆಂದರೆ ಬ್ಲ್ಯಾಕ್ ಯಾಕೋ ತುಂಬ ಅಟ್ರಾಕ್ಟ್ ಆಯಿತು, ಚೆನ್ನಾಗಿತ್ತು ಅಂತ ಇದನ್ನು ನಾನು ಇಟ್ಕೊಂಡೆ. ಲೈಕ್ ಇದು ಸ್ವಲ್ಪ ಕಾಸ್ಟ್ಲಿ, ಅರೌಂಡ್ ನನಗೆ 5,000 ಅಷ್ಟು ಬಿತ್ತು ಈ ಸೀರೆಗೆ. ಬೇರೆ ಕಲರ್ಸ್ನ
ಆ್ಯಕ್ಚುಲಿ ಆರ್ತಾ ಸ್ಟುಡಿಯೋಸ್ಗೆ ತರಿಸ್ಬೇಕು, ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ನಂದು ದುಪಿಯಾನ್ ಸಿಲ್ಕ್ ಎಲ್ಲ ತರಿಸಿದ್ನಲ್ಲ ಸುಮಾರು ಖಾಲಿಯಾಗಿ ಹೋಗಿದೆ, ಕೆಲವೆಲ್ಲ 2-3 ಪೀಸ್ ತರಿಸಿದೆ. ಸೊ ಇವಾಗ ಎಲ್ಲ ಒಂದೊಂದೇ ಪೀಸ್ ಉಳಿದಿದೆ. ಅದೇ ಇದರೊಳಗೆ ನಾನು ಒಂದು ಸೀರೆನ ಇಟ್ಕೊಂಡೆ, ನನಗೆ ಇಷ್ಟ ಆಯ್ತದ. ಬೈ ಚಾನ್ಸ್ ನಿಮಗೆ ಬೇಕು ಅಂದರೆ ನಾನು ಕಾಮೆಂಟ್ ಮಾಡಿ ಹೇಳಿ, ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಈ ಥರ ಸೀರೆಗಳನ್ನು ತರಿಸ್ತೀನಿ. 2 ಸೀರೆ ಸದ್ಯಕ್ಕೆ ಕೊಟ್ಟಿದ್ದು, ಬೇರೆ ಸುಮಾರು ಸೀರೆಗಳಿದೆ ಹೊಲಿಗೆ ಕೊಡೋಕೆ, ಅದು ಯಾವುದೂ ಕೊಟ್ಟಿರಲಿಲ್ಲ. ಆ್ಯಂಡ್ ಬ್ಲೌಸ್ನ ತೋರಿಸ್ತೀನಿ. ಫಸ್ಟ್ ಒನ್ ಬ್ಲ್ಯಾಕ್ಗೆ ಅದೇ ಬನಾರಸ್ ಸಿಲ್ಕ್ ತೋರಿಸಿದಲ್ಲ, ಅದಕ್ಕೆ ಈ ಥರ ನೆಕ್ಕಲ್ಲಿ ಹೊಲಿಸಿದ್ದೀನಿ. ಬಾರ್ಡರ್ ಬಂದಿತ್ತು, ಇದು ಸ್ವಲ್ಪ ಉದ್ದನೇ ಇಡಿಸ್ದೆ ಸ್ಟೈಲಾಗಿರುತ್ತೆ ಅಂತ. ಹಿಂದೆ ಮಾಮೂಲಿ ಟೈಯಿಂಗ್ ನಂಗೆ ಬೇಕೇ ಬೇಕು. ಈ ಥರ ಒಂದು ನೆಕ್ಕಲ್ಲಿ ಹೊಲ್ಕೊಟ್ಟಿದ್ದಾರೆ. ಇದನ್ನೆಲ್ಲ ಹಾಕೋತೀನಲ್ಲ ಇನ್ನೇನು, ಆವಾಗ ಯಾವ್ಯಾವ ಥರ ಬರುತ್ತೆ ಅನ್ನೋದನ್ನು ನಿಮ್ಗಳಿಗೂ ತೋರಿಸ್ತೀನಿ. ಇದು ಫಸ್ಟ್ ತೋರಿಸಿದ್ನಲ್ಲ ಟಸಾರ್ ಸಿಲ್ಕ್ ಸಾರಿ ಅದ್ರದ್ದು, ಬಟ್ ಸಖತ್ತಾಗಿ ಹೊಲ್ಕೊಟ್ಟಿದ್ದಾರೆ ನೋಡಿ. ಆ್ಯಂಡ್ ತುಂಬ ಜನ ಕೇಳ್ತಿರ್ತೀರಾ ನಾನು ಎಲ್ಲಿ ಹೊಲಿಸ್ತೀನಿ ಅಂತ. ಆ್ಯಕ್ಚುಲಿ ನಾನು ಯಾವ ಬಾಟಿಗೂ ಕೊಡೋಲ್ಲ. ನಮ್ಮನೆ ಹತ್ತಿರ ಒಬ್ಬರು ಮನೇಲೇ ಹೊಲಿತಾರೆ, ನನಗೆ ಸೂಪರಾಗಿ ಅವ್ರು ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರ ಹತ್ರ ನಾನು ಹೊಲಿಯೋಕ್ಕೆ ಕೊಡೋದು. ನಿಮಗೆ ಬೈ ಚಾನ್ಸ್ ಬೇಕು ನನ್ನ ನಂಬರ್ಗೆ ಕಾಮೆಂಟ್ ಮಾಡಿ, ನಿಮಗೆ ಅವ್ರ ಅಡ್ರೆಸ್ ಕೊಡ್ತೀನಿ. ಏಕೆಂದರೆ ಅವ್ರು ಹೇಳೋದೇನು ಅಂತಂದರೆ ತುಂಬ ಜನ ಬಂದುಬಿಟ್ರೆ ಅವರು ಒಬ್ಬರೇ ಮನೆಯಲ್ಲಿ ಹೊಲಿಯೋದು, ಅವರು ಕೆಲಸದವ್ರನ್ನ ಇಟ್ಕೊಂಡು ಹೊಲಿಸೋದು ಅವೆಲ್ಲ ಏನು ಮಾಡಲ್ಲ. ಲೈಕ್ ನಂಗೆ ಒಟ್ಟಿಗೆ ಕೊಟ್ಬಿಟ್ರೆ ನನಗೆ ತಕ್ಷಣಕ್ಕೆ ಹೊಲ್ಕೊಡೋಕ್ಕಾಗಲ್ಲ ಸುರಭಿ. ಸೊ ಹಾಗಾಗಿ ಡೈರೆಕ್ಟಾಗಿ ನೀವು ನನಗೆ ಅಡ್ರೆಸ್ ಹೇಳಿಬಿಟ್ರೆ ತುಂಬ ಜನ ನನಗೆ ಎಲ್ಲರನ್ನೂ ಎಂಟರ್ಟೈನ್ ಮಾಡೋಕ್ಕಲ್ಲ, ಆಮೇಲೆ ಕಳ್ಸೋಕ್ಕೂ ಸರಿ ಹೋಗಲ್ಲ ಅಂತಾರೆ. ಹಾಗಾಗಿ ಯಾರಿಗಾರ ಬೇಕು ನಂಗೆ ಪರ್ಸ್ನಲಿ ಮೆಸೇಜ್ ಮಾಡಿ ಅವ್ರಿಗೆ ಅವರ ಅಡ್ರೆಸ್ನ ನಾನು ಡೆಫಿನೆಟ್ಲಿ ಕಳಿಸ್ಕೊಡ್ತೀನಿ. ಹಾಗಾಗಿ ನೀವೇ ಅವ್ರಿಗೆ ಕಾಲ್ ಮಾಡಿ ಕೇಳಿಬಿಟ್ಟು ಬರಲ್ಲ ಅಂತ ಕೇಳ್ಕೊಂಡು ಹೋಗ್ಬೋದು. ಇದಕ್ಕಷ್ಟೇ ನಾನು ಡೈರೆಕ್ಟಾಗಿ ಅವ್ರ ಅಡ್ರೆಸ್ನ ಹಾಕ್ತಿಲ್ಲ, ಬೇರೆ ಇನ್ನೇನು ಕಾರಣ ಅಲ್ಲ. ಇಲ್ಲಿ ನೋಡಿ. ಆ್ಯಂಡ್ ನಾನು ಅವ್ರಿಗೆ ಯೂಶ್ವಲಿ ಹೇಳಿರ್ತೀನಿ, ನನಗೇನು ಅದೇ ಡಿಸೈನ್ ಪರ್ಟಿಕ್ಯುಲರ್ ಇಲ್ಲ, ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಬೇಕು. ಯಾಕೆ ನಾನು ಎಲ್ಲ ಕಡೆ ಹಾಕೋದಿರ್ತಲ್ಲ ಒಂದೇ ಥರ ಬ್ಲೌಸ್ಗಳು ಬೇಡ ಅಂತ ಹೇಳ್ತೀನಿ ಅಂತ ಅವರೇ ಯೋಚನೆ ಮಾಡಿಕೊಂಡು ನನಗೆ ಹೊಲ್ಕೊಡ್ತಾರೆ. ಈ ಬಾರ್ಡರ್ ವೇಸ್ಟ್ ಮಾಡಿದಂಗೆ ಇಲ್ಲಿ ಇಟ್ಟಿದ್ದಾರೆ. ಇದು ಈ ಥರ ವರ್ಕ್ ನನಗೆ ತುಂಬ ಹೆವಿ ವರ್ಕ್ ಎಲ್ಲ ಇಷ್ಟ ಆಗಲ್ಲ. ಯಾರ್ಯಾರು ನನ್ನ ಚಾನೆಲ್ನ ಫಸ್ಟ್ನೇ ನೋಡ್ತಿರೋ ನಿಮಗೆ ಗೊತ್ತಿರುತ್ತೆ. ಆಮೇಲೆ ಇದು ರೀಸೆಂಟಾಗಿ ನಿಮಗೆ ತೋರಿಸಿದೆ, ತುಮಕೂರಿಂದ ತೊಗೊಂಡು ಬಂದಿದ್ದೆ ಅಂತ. ಮಲ್ಟಿ ಕಲರ್ ಬ್ಲೌಸ್ ವೈಟ್ ಮೇಲೆ ಈ ಥರದ್ದಿದೆ. ಇದು ಆ್ಯಕ್ಚುಲಿ ತೊಗೊಂಡ್ಬಂದಿದ್ದು ನನ್ನ ಪಿಂಕ್ ಕಲರ್ ಕೇಸ್ ಐಸಿ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ತೊಗೊಂಡು ಬಂದಿದ್ದೀನಿ. ಅದಕ್ಕೆ ಅವಾಗ ಹಾಕೊಂಡು ಸ್ಟೈಲ್ ಮಾಡೋಣ ಅಂತ ಅದಕ್ಕೆ ಈ ಥರದ್ದು ಒಂದು ಡಿಸೈನಲ್ಲಿ ಕಟ್ಟಲ್ಲಿ ಇಟ್ಕೊಟ್ಟಿದ್ದಾರೆ. ಸ್ಕ್ಯಾಲೋಪ್ ಡಿಸೈನಲ್ಲಿ ಇಟ್ಟಿದ್ದಾರೆ ತೋಳು, ಮತ್ತು ಹಿಂದೆ ಲೈಟಾಗಿ ಸ್ಕ್ಯಾಲೋಪ್ ಬಂದು ಕೆಳಗಡೆ ಈ ಥರ ನೆಕ್. ಸೊ ಸೂಪರಾಗಿದೆ. ಬ್ಲೌಸ್ಗಳು ಮಾತ್ರ ಸಕ್ಕತ್ತಾಗಿ ಹೊಲ್ಕೊಟ್ಟಿದ್ದಾರೆ. ಇದು ನನ್ನ ಸಿಲ್ಕ್ ಬ್ಲೌಸ್, ಇದು ತೋರಿಸಿದ್ದೆ ನಿಮಗೆ. ಇದು ನನ್ನ ಸಿಲ್ಕ್ ಬ್ಲೌಸ್ ಇಕ್ಕತ್ ಪ್ಯಾಟ್ರನಲ್ಲಿ ಇದೆಯಲ್ಲ ಅದನ್ನು ತೊಗೊಂಡಿದ್ದೆ. ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ ಅವರು ಈ ಥರ ಹೊಲ್ಕೊಂಡಿದ್ದಾರೆ. ಮೇಲೆ ಒಂದು ಟೈಯಿಂಗ್ ಇದೆ, ಹಾಗೆ ಈ ಕೆಳಗಡೆ ಒಂದು ಬೋ ಥರ ಇಟ್ಬಿಟ್ಟು ಇದು ಈ ಥರ ಉದ್ದಕ್ಕಿರಲಿ, ಈಗ ಸ್ಟೈಲಾಗಿರುತ್ತೆ ಸುರಭಿ ಚೆನ್ನಾಗಿರುತ್ತೆ ಅಂತ ಈ ಥರ ಹೊಲ್ಕೊಟ್ರು. ಇದು ಲೈಕ್ ನಾರ್ಮಲ್ ಬ್ಲೌಸ್, ಅಂದರೆ ಯಾವುದಕ್ಕೆ ಬೇಕೋ ಆ ಥರ ಹಾಕ್ಕೊಳ್ಳೋ ಥರ. ಇನ್ನೊಂದು ಹೊಲ್ಸ್ಕೊಂಡಿದ್ದು ಬ್ಲ್ಯಾಕ್. ನಾನು ಈ ಥರದ್ದು ಯಾವತ್ತೂ ಟ್ರೈ ಮಾಡಿಲ್ಲ, ಬಟ್ ಹೊಲ್ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಥರ ನಾನು ಈ ಥರ ಲೇಸ್ ಇಟ್ಕೊಂಡೆಲ್ಲ ಯಾವತ್ತೂ ಟ್ರೈ ಮಾಡಿಲ್ಲ. ಮೇಲಿಂದ ಇಟ್ಟಿದ್ದೀನಿ, ಹಾಗೇನು ಆಡಾಗಿ ಕಾಣಿಸಲ್ಲ. ಈಗ ನಾನು ಕೆಳಗಡೆ ನೀನು ನೆಕ್ ಎಷ್ಟು ಬರುತ್ತೋ ಅಷ್ಟು ಇಟ್ಟಿದ್ದೀನಿ ಸುರಭಿ, ಟ್ರೈ ಮಾಡಿ ನೋಡು ಅಂತ ಅಂದರು. ಸೊ ಈ ಥರ ಇದೆ. ಹೊಪ್ಪ ಬರುತ್ತೆ ಹೀಗೆ ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಅದನ್ನೆಲ್ಲ ಹಾಕೋತೀನಲ್ಲ ಆಗ ಡೆಫಿನೆಟ್ಲಿ ತೋರಿಸ್ತೀನಿ. ಇಷ್ಟು ಇಸ್ಕೊಂಬಂದಿದ್ದೀನಿ ಸದ್ಯಕ್ಕೆ. ಬೇರೆ ಇನ್ಯಾವುದೂ ಹೊಲಿಯಕ್ಕೆ ಕೊಟ್ಟಿಲ್ಲ, ಬಟ್ ಹೊಲಿಯಕ್ಕೆ ಕೊಡೋಕ್ಕೆ ಸಾಕಷ್ಟು ಸೀರೆಗಳಿದೆ. ಆಮೇಲೆ ಗಿಫ್ಟ್ ಬಂದಿರೋ ಸೀರೆಗಳು ಕೆಲವು ಇಟ್ಕೊಂಡಿದ್ದೀನಿ, ಎಲ್ಲ ಹೊಲಿಯಕ್ಕೆ ಕೊಡಬೇಕು. ಇಷ್ಟು ತೋರಿಸಿದ್ದೀನಿ ನಿಮಗೆ. ಇದೆಲ್ಲ ಉಟ್ಕೊಂಡಾಗ ಯಾವಾಗ ಹಾಕ್ಕೊಂಡಾಗ ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೀನಿ. ಇಷ್ಟು ನಮ್ಮ ಇವತ್ತಿನ ವೀಡಿಯೋ ಆಗಿತ್ತು. ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ನೀವೆಲ್ಲರೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.